ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಹೊಸ ವರ್ಷದಲ್ಲಿ ಸಣ್ಣ ಕಾಣಬೇಕೆ. ತುಂಬ ಇಂಟ್ರೆಸ್ಟಿಂಗ್ ಅಲ್ವಾ? ಪ್ರತಿಯೊಬ್ಬರು ನಾವು ಸಣ್ಣ ಕಾಣಬೇಕು, ಚೆನ್ನಾಗಿ ಕಾಣಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಕೂಡ. ಅದರಲ್ಲೂ ಹೊಸ ವರ್ಷ ಬಂತು ಅಂತಂದರೆ ಎಲ್ಲರೂ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ನಾವು ಮಾಡ್ತೀವಿ. ಪ್ರತಿ ಹೊಸ ವರ್ಷಕ್ಕೂ ಏನೋ ಒಂದು ಮಾಡ್ತೀವಿ. ಅದು ಒಂದು ವಾರ ಜೋಶಲ್ಲಿ ಮಾಡ್ತೀವಿ, 2 ವಾರ 3ನೇ ವಾರ ಫಸ್ಟ್ ಮಂತಲ್ಲಿ ಅದು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಬಟ್ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ನಿಮ್ದು ಏನು ನ್ಯೂ ಇಯರ್ ರೆಸೊಲ್ಯೂಷನ್ ಇದೆ, ಹೆಲ್ದಿ ಇರೋದಿರಬೇಕು, ಡಿಟಾಕ್ಸು, ರೆಜ್ಯುವಿನೇಷನ್ನು, ತೂಕ ಇಳಿಸೋದು, ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿರ್ಬೋದು, ಏನೇ ಇರಲಿ, ಇಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ನೀವು ಫೋನ್ ಮಾಡಿಬಿಟ್ಟು ನಂದು ಈ ವರ್ಷದ ರೆಸೊಲ್ಯೂಷನ್ ಈ ಥರ ಇದೆ, ನಂದು ಪ್ಲ್ಯಾನ್ ಹೀಗಿದೆ, ಅಥವಾ ಮದುವೆ ಇರ್ಬೋದು, ಏನಾರ ಸಣ್ಣ ಕಾಣೋದಿರ್ಬೇಕು, ಚೆನ್ನಾಗಿ ಕಾಣೋದಿರ್ಬೋದು, ಹೇಳಿಬಿಟ್ಟು ಒಂದು ಸರಿ ಹೇಳಿ ನನಗೆ ಈ ಥರ ಪ್ಲ್ಯಾನ್ ಇದೆ, ನಾನು ಯಾವ ಥರ ನನ್ನ ಹೆಲ್ತನ್ನು ಮೇಂಟೈನ್ ಮಾಡ್ಬೋದು, ಯಾವ ಥರ ನನ್ನ ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಾನು ಯಾವ ಥರ ಆ ವೆಯ್ಟ್ನ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನೀವು ಕೆಳಗೆ ಬರ್ತಾ ಇರ್ತಕ್ಕಂಥ ನಂಬರ್ ಒಂದು ಸರಿ ಕಳಿಸ್ಬಿಟ್ರೆ ನಮ್ಮ ಡಾಕ್ಟ್ರು ನಿಮ್ಮ ಹತ್ರ ಕ್ಲಿಯರಾಗಿ ಒಂದು ನೀಟಾಗಿ ಏನೇನು ಪ್ರಾಬ್ಲಮ್ಸ್ ಇದೆ, ಯಾವಾಗಿಂದ ಇದೆ, ಹೇಗಿದೆ, ಎಲ್ಲ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನಿಮ್ಗೊಂದು ಸೊಲ್ಯೂಷನ್ ಕೊಡ್ತಾರೆ. ಯಾಕಂದರೆ ನಾನು ಯಾವಾಗೂ ಹೇಳ್ತೀನಿ, ವೆಯ್ಟ್ ಲಾಸ್ ಅನ್ನೋದು ಇದು ಒಂದು ದಿನ ಮಾಡಿ ಬಿಡೋಂಥದ್ದಲ್ಲ. ಈಗ ಯಾಕಂದರೆ 1 ತಿಂಗಳು 2 ತಿಂಗಳು ಮಾಡಿಬಿಟ್ಟು ಜೋರಾಗಿ ಕ್ರ್ಯಾಶ್ ಡಯಟ್ ಮಾಡೋದು, ಓವರ್ ಎಕ್ಸಸೈಸ್ ಮಾಡೋದು, ಅಥವಾ ಏನೋ ಉಪವಾಸ ಮಾಡಿದೆ, ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದೆ, ಕೀಟೋ ಡಯಟ್ ಮಾಡೋದು, ಮತ್ತು 3ನೇ ತಿಂಗಳಿಂದ ಚೆನ್ನಾಗಿ ತಿಂದುಬಿಟ್ಟು ಮುಂಚೆ ಎಷ್ಟು ಇಳಿಸಿದ್ವಿ ತೂಕ ಅದ್ರ ಡಬಲ್ ಆಗಿ ಇನ್ಕ್ರೀಸ್ ಆಗೋದು ಎಲ್ಲ ತುಂಬ ಜನಕ್ಕೆ ನೋಡಿದ್ದೀವಿ ನಾವು. ಯಾವಾಗೂ ನಾನು ಅದನ್ನೇ ಹೇಳ್ತೀನಿ, ತೂಕ ಇಳಿಸೋದು ಇದು ಒಂಥರ ಜರ್ನಿ, ನಮ್ಮದೊಂದು ಯಾತ್ರೆ ಜೀವನದಲ್ಲಿ. ಒಂದೇ ದಿನ ದಪ್ಪ ಆಗೋದು, ಒಂದೇ ದಿನ ತೂಕ ಇಳಿಸೋದು ಅಲ್ಲ. ಯಾವಾಗೂ ನಾವು ನಮಗೆ ಹೈಟ್ಗೆ ಎಷ್ಟು ವೆಯ್ಟ್ ಬೇಕು ನಮ್ಮ ಏಜ್ ಪ್ರಕಾರ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟು. ಈ ವರ್ಷ ಅಟ್ಲೀಸ್ಟ್ ನಿಮ್ಮದು 2025 ನಿಮ್ಮದು ಆ ಒಂದು ರೆಸೊಲ್ಯೂಷನ್ ಇರಲಿ. ನಾನು ಬರೀ ಒಂದು ಸರಿ ತೂಕ ಇಳಿಸ್ತೀನಿ ಅಂತಲ್ಲ, ಚೆನ್ನಾಗಿ ತೂಕ ಇಳಿಸ್ಕೊಂಡು ಅದೇ ತೂಕ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇರಲಿ. ಯಾಕಂದ್ರೆ ನಾವು ಶತಾಯುನಲ್ಲಿ ನಿಮ್ದು ಆ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕೆ ಅಂತಲೇ ನಾವು ಇರೋದು. ಸೊ ನಿಮ್ದು ಯಾವುದೇ ಥರದ್ದು ಹೆರಿಡಿಟ್ರಿ ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಏನೇನಾದರೂ ಹಾರ್ಮೋನ್ ಪ್ರಾಬ್ಲಮ್ಮು, PCOD, ಅದು ಅನ್ಕಂಟ್ರೋಲ್ಡ್ ಒಬೆಸಿಟಿ, ಆಮೇಲೆ ಫ್ಯಾಟಿ ಲಿವರ್ ಇದೆ, ಯಾವುದಕ್ಕೂ ಕೂಡ ಹೆದರ್ಕೊಳ್ಳೋದು ಬೇಡ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ಪ್ರತಿಯೊಂದಕ್ಕೂ ಕೂಡ ನಮ್ಮ ಹತ್ರ ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮದು ತೂಕ ಇಳಿಸ್ತೀವಿ. ನಾವು ಶತಾಯುನಲ್ಲಿ ಯಾವಾಗಲೂ ಫಸ್ಟು ನೀವು ಯಾಕೆ ದಪ್ಪ ಆಗ್ತಾಯಿದ್ದೀರಾ, ಯಾಕಂದ್ರೆ ನಿಮ್ಮಲ್ಲಿ ಎಷ್ಟೊಂದು ಜನ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ ನೋಡ್ತೀರಾ, ಅವ್ರು ಎಷ್ಟು ತಿಂತಾರೆ, ಅವ್ರು ಸಣ್ಣನೇ ಇರ್ತಾರೆ, ಬಟ್ ನೀವು ಮಾತ್ರ ಯಾಕೆ ಆಗ್ತಾಯಿದ್ದೀರಾ. ಸೊ ನಾವು ಪ್ರತಿಯೊಂದು ಕೂಡ ಕೌಂಟ್ ಮಾಡ್ತೀವಿ. ನಿಮ್ಮದು ಕ್ಯಾಲ್ರಿ ಇರ್ಬೋದು, ನಿಮ್ಮ ಹಾರ್ಮೋನಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮ್ಮದು ಬೇರೆ ಇನ್ನೇನಾದರೂ ಫ್ಯಾಟಿ ಲಿವರ್ ಆ ಥರ ಸಮಸ್ಯೆ ಇದೆಯಾ, ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಾದರೂ ಇದೆಯಾ, ಕ್ಯಾಲ್ರಿ ಕಾನ್ಷಿಯಸ್ ಇಲ್ಲದೆ ನೀವು ಜಾಸ್ತಿ ತಿಂತಾ ಇದ್ದಿದ್ದೀರಾ, ಪ್ರತಿಯೊಂದಕ್ಕೂ ಫಸ್ಟು ಡಯಾಗ್ನೋಸಿಸ್ ಮಾಡಬೇಕು. ಅಥವಾ ತುಂಬ ಇಂಪಾರ್ಟೆಂಟ್ ಇರೋದು ಮೆಟಬಾಲಿಸಮ್. ನಿಮ್ಮ ಮೆಟಬಾಲಿಸಮ್ ಏನಾದರೂ ವೇರಿಯೇಷನ್ ಆಗ್ತಾ ಇದೆಯಾ, ಹೆಚ್ಚು ಕಡಿಮೆ ಆಗ್ತಾ ಇದೆಯಾ. ಯಾಕಂದ್ರೆ ಮೆಟಬಾಲಿಸಮ್ ಸರಿ ಇಲ್ಲ ಅಂದರೆ, ಈಗ ನೋಡಿ, ಅಡುಗೆ ಮಾಡಬೇಕಾದ್ರೆ ಬೆಂಕಿ ಚೆನ್ನಾಗಿಲ್ಲ ಅಂದರೆ ಅಡುಗೆ ಚೆನ್ನಾಗಿ ಬೇಯೋದಿಲ್ಲ. ಈಗ ಅರ್ಧದಲ್ಲೇ ಏನಾದರೂ ಬೆಂಕಿ ಹೋಗ್ಬಿಡ್ತು ಅಂತಂದರೆ ಅನ್ನ ಅರ್ಧಂಬರ್ಧ ಬೇಯುತ್ತೆ. ಅದೇ ಥರ ಬಾಡಿನಲ್ಲಿ ನಿಮ್ಮ ಮೆಟಬಾಲಿಸಮ್ ಸರಿ ಇದ್ದರೆ ನೀವು ಎಷ್ಟು ತಿಂದರೂ ದಪ್ಪ ಆಗೋದಿಲ್ಲ. ನಿಮ್ಮ ಮೆಟಬಾಲಿಸಮ್ ಸರಿ ಇಲ್ಲ ಅಂದರೆ ಏನೂ ತಿಂದೇ ಇದ್ದರೂ ದಪ್ಪ ಆಗ್ತೀರ. ಸೊ ನಾವು ಮೆಟಬಾಲಿಸಮು, ನಿಮ್ಮದು ಹಾರ್ಮೋನಲ್ ಇಂಬ್ಯಾಲೆನ್ಸು, ನಿಮ್ಮದು ಫ್ಯಾಟಿ ಲಿವರ್ ಏನಾದರೂ ಇದೆಯಾ, PCOD ಏನಾದರೂ ಇದೆಯಾ, ಪ್ರತಿಯೊಂದು ಕೂಡ ನಾವು ಕೌಂಟ್ ಮಾಡ್ತೀವಿ. ಕ್ಯಾಲ್ರಿ ಡೆಫಿಷಿಟಿನ ಇದೆಯಾ, ಕ್ಯಾಲ್ರಿ ಎಕ್ಸೆಸ್ ಏನಾದರೂ ಇದೆಯಾ. ಸೊ ಅದಕ್ಕೆ ಅನುಗುಣವಾಗಿ ನಿಮಗೆ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಫಸ್ಟ್ ಆಫ್ ಆಲು 100% ವೆಯ್ಟ್ ಲಾಸ್ ಆಗುತ್ತೆ. ಎರಡನೇದು ಆಗಿರೋ ವೆಯ್ಟ್ ಲಾಸು ತಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಪ್ಲಸ್ ಮೂರನೇದು ಮತ್ತೆ ತೂಕ ಇನ್ಕ್ರೀಸ್ ಆಗದೇ ಇರೋ ಥರ ತಾವು ಮೇಂಟೈನ್ ಮಾಡ್ಬೋದು. ನಾಲ್ಕನೇದು ನಿಮಗೆ ಏನು ಬೇಕು, ಎಷ್ಟು ಬೇಕೋ ಅಷ್ಟು ತಾವು ತಿನ್ಬೋದು. ಬಟ್ ಏನು ಅಂದರೆ ನಿಮ್ಗೊಂದು ಗೊತ್ತಾಗ್ಬಿಡುತ್ತೆ, ಎಸ್ ನಂದು ಬಾಡಿನಲ್ಲಿ ಈ ಪ್ರಾಬ್ಲಮ್ ಇರೋದ್ರಿಂದ ನಂದು ವೆಯ್ಟ್ ವೇರಿಯೇಷನ್ ಆಗ್ತಾಯಿದೆ. ಸೊ ನಾನು ಶತಾಯಿಗೆ ಹೋಗ್ಬಿಟ್ಟು ಈ ಪ್ರಾಬ್ಲಮ್ನ ಸರಿ ಮಾಡ್ಕೊಂಡಿದ್ದೀನಿ. ಸೊ ದಟ್ ಇದರಲ್ಲಿ ಇಂಥದ್ದು ಮಾಡಿದರೆ ನನ್ನ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ, ಇದನ್ನು ನಾನು ಬ್ಯಾಲೆನ್ಸ್ ಮಾಡಿಬಿಟ್ರೆ ನನ್ನ ವೆಯ್ಟ್ ಯಾವತ್ತೂ ಇನ್ಕ್ರೀಸ್ ಆಗೋದಿಲ್ಲ. ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಶತಾಯುನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ನಿಮಗೆ ಫಸ್ಟ್ ಆಫ್ ಆಲು 100% ವೆಯ್ಟ್ ಲಾಸ್ ಆಗುತ್ತೆ. ಎರಡನೇದು ವೆಯ್ಟ್ ಲಾಸ್ ಆಗಿರೋದು ಲಾಂಗ್ ಟೈಮ್ ಮೇಂಟೈನ್ ಆಗುತ್ತೆ. ಮೂರನೇದು ನಿಮಗೊಂದು ಎಜುಕೇಷನ್ ಆಗುತ್ತೆ, ನಿಮಗೆ ಒಂದು ಜ್ಞಾನ ಬರುತ್ತೆ. ನಾವು ಎಜುಕೇಟ್ ಮಾಡ್ತೀವಿ, ಯಾವ ಥರ ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಷ್ಟು ಅವರ್ ನಿದ್ರೆ ಮಾಡಬೇಕು, ಯಾವ ಥರ ಲೈಫ್ ಸ್ಟೈಲ್ ಇರಬೇಕು, ಸಿಂಪಲ್ ಚೇಂಜಸ್ಸು, ತುಂಬ ಮೇಜರ್ ಏನು ಬೇಕಾಗಿಲ್ಲ. ಸೊ ಆ ಥರ ಹೇಳ್ಕೊಡೋದ್ರಿಂದ ನಿಮ್ಮದು ವೆಯ್ಟ್ ಲಾಸು ಫಾಸ್ಟಾಗಿ ಆಗುತ್ತೆ, ಪ್ಲಸ್ ವೆಯ್ಟ್ ಸಸ್ಟೇನ್ ಆಗುತ್ತೆ.
ಸೊ ಈ 2025 ಏನು ಈ ವರ್ಷದ ಒಂದು ಈ ಸಾಲಿನ ನಿಮ್ಮದೇನು ಒಂದು ರೆಸೊಲ್ಯೂಷನ್ ಇರುತ್ತೆ ಅದನ್ನು ಫುಲ್ಫಿಲ್ ಮಾಡೋದು ನಾವು ಶತಾಯುವಿಂದ ಫುಲ್ಫಿಲ್ ಮಾಡ್ತೀವಿ ಅಂತ ಮಾಡೋದಕ್ಕೆ ಅಂತಲೇ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಯಾಕಂದ್ರೆ TV9 ನಾವು ಶತಾಯುವಿನವರು ಸೇರಿ ಜನಕ್ಕೆ ಅನುಗುಣವಾಗಲಿ, ಯಾಕೆ ಪ್ರತಿ ವರ್ಷ ರೆಸೊಲ್ಯೂಷನ್ ಮಾಡ್ತಾರೆ, ಬಟ್ ಅದು ಫಸ್ಟ್ ಮಂತಲ್ಲೇ ಆ ರೆಸೊಲ್ಯೂಷನ್ ಅಲ್ಲಿಗೆ ಬಿಟ್ಬಿಡ್ತಾರೆ. ಅದು ಮಾಡೋದು ಬೇಡ. ಯಾಕಂದರೆ ನಾವು ತುಂಬ ಜನಕ್ಕೆ ನೋಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ, ಯಾಕಂದ್ರೆ ನಮಗೆ ಸಿಗ್ತಾ ಇರೋ ಆಹಾರ ತುಂಬ ಈಸಿಯಾಗಿ ಸಿಗ್ತಾ ಇದೆ. ಕ್ಯಾಲ್ರಿ ಬಗ್ಗೆ ನಾವು ವರಿ ಮಾಡೋದೇ ಬೇಡ. ಹಳೆ ಕಾಲದಲ್ಲಿ ಹೆಂಗಾಗ್ತಿತ್ತು ಅಂದರೆ ಬರೀ ಹಬ್ಬ ಹರಿದಿನಕ್ಕೆ ಮಾತ್ರ ಫ್ರೈಡ್ ಫುಡ್ಡು ಸ್ವೀಟ್ಸು ಸಿಗೋದು. ಈಗ ಯಾವ ಅಂಗಡಿಗೆ ಹೋಗಿದ್ರೂ ಸ್ವೀಟ್ ಸಿಗುತ್ತೆ. 24/7 ಸ್ವೀಟ್ ತಿನ್ನೋದು ಈಸಿ ಈಗ. ಅದೇ ಥರ ಫ್ರೈಡ್ ಫುಡ್ ತಿನ್ನೋದಾಗಲಿ, ಎಕ್ಸೆಸ್ ಕ್ಯಾಲ್ರಿ ತಿನ್ನೋದಾಗಲಿ ತುಂಬ ಜಾಸ್ತಿ ಆಗಿದೆ. ಪಾರ್ಟಿಗಳು, ಡ್ರಿಂಕ್ಸು, ಸ್ಮೋಕು, ಹೈ ಕ್ಯಾಲ್ರಿ ಫುಡ್ಡು, ಲೇಟ್ ನೈಟ್ ಮಲ್ಕೊಳ್ಳೋದು, ಈ ಮೊಬೈಲ್ಸ್ ಅಡಿಕ್ಷನ್ನು ಅವೆಲ್ಲ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ, ನಮ್ಮ ಮೆಟಬಾಲಿಸಮ್ ತುಂಬಾ ವೇರಿಯೇಷನ್ ಆಗ್ತಾಯಿದೆ. ಸೊ ಮೆಟಬಾಲಿಸಮ್ ಸರಿ ಮಾಡೋರಿಗೆ ವೆಯ್ಟ್ ಲಾಸ್ ಆಗೋದಿಲ್ಲ. Even though when I joined the gym, I lost around 1.5 kgs only in a month. But after I joined Shatayu and detox and with the help of detox and paste massages, I lost around 14 kgs. So in total. ತುಂಬ ಜನ ತಾವು ನೋಡಿರ್ಬೋದು, ನ್ಯೂ ಇಯರ್ ಬಂತು ಅಂದ ತಕ್ಷಣ ಏನೋ ಒಂದು ರೆಸೊಲ್ಯೂಷನ್ ಮಾಡಿ ಇಡೀ 31st ಪಾರ್ಟಿಗಳು ಮಾಡಿಕೊಂಡು 1ನೇ ತಾರೀಕಿಂದ ಶುರು ಮಾಡ್ತಾರೆ. ಕ್ಯಾಲರಿ ಡೆಫಿಷಿಯೇಟ್ ಮಾಡೋಕ್ಕೆ ಹೋಗ್ತಾರೆ, ಉಪವಾಸ ಮಾಡೋಕ್ಕೆ ಹೋಗ್ತಾರೆ, ಕೀಟೋ ಡಯಟ್ ಅಂತ ಮಾಡ್ತಾರೆ. 15-20 ದಿವಸದಲ್ಲಿ ಏನೋ ರಿಸಲ್ಟ್ ಸಿಗುತ್ತೆ, ಬಟ್ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಿಮ್ಮ ಬಾಡಿನಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಹೇಗೆ ಆಗ್ತಾಯಿದೆ ಅನ್ನೋದನ್ನು ತಿಳ್ಕೊಂಡ್ರೆ ನಿಮಗೆ 90% ನಿಮ್ಮ ವೇಟ್ನ ನೀವು ಕಂಟ್ರೋಲ್ ಮಾಡೋದು ಕೆಪಾಸಿಟಿ ಬಂದುಬಿಡುತ್ತೆ. ನಿಮ್ಗೆ ಗೊತ್ತಾಗುತ್ತೆ, ಓ ನಂದೇ ಬಾಡಿ ಈ ಥರ ಇದೆ, ನನ್ನ ಬಾಡಿ ಟೈಪ್ ಈ ಥರ ಇದೆ, ನನ್ನ ಮೆಟಬಾಲಿಸಮ್ ಈ ಥರ ಇದೆ, ನನ್ನ ಬಾಡಿನಲ್ಲಿ ಹಾರ್ಮೋನಲ್ ಪ್ರಾಬ್ಲಮ್ಸ್ ಈ ಥರ ಇದೆ. ಸೊ ನಾನು ಇದನ್ನು ಸರಿ ಮಾಡಿಕೊಂಡು ಈ ಥರ ಫುಡ್ ಹ್ಯಾಬಿಟ್ಸ್ನ ಅಡಾಪ್ಟ್ ಮಾಡ್ಕೊಳ್ತೀನಿ. ಮೇಜರ್ ಚೇಂಜಸ್ ಏನೂ ಮಾಡೋದು ಬೇಕಾಗಿಲ್ಲ. ತೊಗೊಳ್ತಕ್ಕಂಥದ್ದು ಕ್ವಾಂಟಿಟಿ ಕಡಿಮೆ ಮಾಡಿದರೆ ಸಾಕು. ಆ ತೊಗೊಂಡಿರೋ ಕ್ವಾಂಟಿಟಿ ಅರಗಿಸೋಕ್ಕೆ ಅಥವಾ ಕರಗಿಸೋಕ್ಕೆ ಅಥವಾ ಡೈಜೆಸ್ಟ್ ಮಾಡೋಕ್ಕೆ ಅದಕ್ಕೆ ಬೇಕಾಗತಕ್ಕ ಸಿಂಪಲ್ ಎಕ್ಸಸೈಸ್ ಮಾಡಿಫಿಕೇಷನ್ ಹೇಳ್ತೀವಿ. ಸಿಂಪಲ್ 20 ಮಿನಿಟ್ಸ್ ವಾಕ್, ಹಾಫ್ ಆನ್ ಅವರ್ ವಾಕು, ಅಥವಾ ಮನೇಲಿ ಆಚೆ ಹೋಗೋಕ್ಕಾಗಲ್ಲ, ಮನೇಲಿ ಸೂರ್ಯ ನಮಸ್ಕಾರ ಮಾಡ್ಬೋದು. ನೀರು ಜಾಸ್ತಿ ಕುಡಿಯೋದು, ಕರೆಕ್ಟ್ ಟೈಮಿಗೆ ಮಲ್ಕೊಳ್ಳೋದು, ಟೈಮಿಗೆ ತಿನ್ನೋದು, ಕ್ವಾಂಟಿಟಿ ಎಷ್ಟು ತಿನ್ನಬೇಕು, ಕ್ವಾಲಿಟಿ ಫುಡ್ ಹೆಂಗಿರಬೇಕು, ಪ್ರತಿಯೊಂದಕ್ಕೂ ಕೂಡ ನಾವು ನಿಮ್ಮದು ಫಸ್ಟ್ ಡಯಾಗ್ನೋಸಿಸು ಅನಲೈಸಿಸ್ ಮಾಡಿ ನಿಮ್ಮ ಬಾಡಿ ಟೈಪಲ್ಲೇ ಯಾಕೆ ಈ ಥರ ಬಾಡಿನಲ್ಲಿ ವೆಯ್ಟ್ ಇನ್ಕ್ರೀಸ್ ಆಗ್ತಾಯಿದೆ ಅದನ್ನು ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಒಂದ್ಸರಿ ಆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿದರೆ ಒಬೆಸಿಟಿ ರಿಲೇಟೆಡ್ ಏನೇ ಇರಲಿ, PCOD, ಇನ್ಸುಲಿನ್ ರೆಸಿಸ್ಟೆನ್ಸು, ಫ್ಯಾಟಿ ಲಿವರು, ಪ್ರತಿಯೊಂದು ಕೂಡ ನ್ಯಾಚುರಲಿ ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗೋದಷ್ಟೇ ಅಲ್ಲ, ಕಡಿಮೆ ಆಗಿರ್ತಕ್ಕಂಥ ವೇಟು ತಾವು ಲಾಂಗ್ ರನ್ನಲ್ಲಿ ಇದನ್ನು ಮೇಂಟೈನ್ ಮಾಡ್ಕೊಂಡು ಕೂಡ ಬರ್ಬೋದು. ಇನ್ನು ಕೆಲವೊಂದು ಸಿಂಪಲ್ ಟಿಪ್ಸ್ ಕೊಡ್ತೀನಿ ನಿಮಗೆ, ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಿದ್ರೆ ಮಿನಿಮಮ್ 6ರಿಂದ 8 ಅವರ್ ಆಗಲೇಬೇಕು. ಸೊ ನೀವೇನಾದರೂ ಮೊಬೈಲ್ ಹಿಡ್ಕೊಂಡು, ಯಾಕಂದರೆ ಇತ್ತೀಚೆಗೆ ಮೊಬೈಲ್ ಅಡಿಕ್ಷನ್ ತುಂಬ ಆಗಿದೆ. 11-12 ಗಂಟೆವರೆಗೆ ಮೊಬೈಲ್ ನೋಡೋದು, 12-12ವರೆಗೆ, ಆಮೇಲೆ ನಿದ್ರೆ ಬರೋಲ್ಲ. ಯಾಕಂದರೆ ಆ ನಿದ್ರೆ ಟೈಮ್ ಹೋಗಿರುತ್ತೆ. ಆಮೇಲೆ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಬೇಗ, ಆ ಲೇಜಿನೆಸ್ ಎಲ್ಲ ಬರುತ್ತೆ. ಸೊ ಮಿನಿಮಮ್ 6 to 8 ಅವರ್ಸು, ಆದಷ್ಟು 10 ಗಂಟೆಗೆ ಈ ಮೊಬೈಲ್ ಡಿಟಾಕ್ಸ್ ಅಂತ ಈ 2025 ಶುರು ಮಾಡಿ 9 ಗಂಟೆ ಮೇಲೆ ನಾನು ಮೊಬೈಲ್ ಮುಟ್ಟೋದಿಲ್ಲ, ಸೈಲೆಂಟ್ ಮಾಡಿ ಇಟ್ಬಿಡಿ ಸೈಡಲ್ಲಿ. ಯಾರೇ ಫ್ರೆಂಡ್ಸ್ ಇರಲಿ, ರಿಲೇಟಿವ್ ಇರಲಿ, ನಾನು ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೆ ಫೋನ್ ಮುಟ್ಟಲ್ಲ. ಸೊ ನೀವೇನಿದ್ರೂ ಆಮೇಲೆ ಫೋನ್ ಮಾಡಿ ಅಂತ ಹೇಳ್ಬಿಡಿ, ಅದು ಬೆಸ್ಟ್ ಆಪ್ಷನ್ ನಿಮಗೆ. ಎರಡನೇದು ಬಂದುಬಿಟ್ಟು ಟೈಮಿಗೆ ಊಟ ಮಾಡೋದು. ಸ್ಕಿಪ್ ಮಾಡಬೇಡಿ. ಕೆಲವ್ರು ಏನು ಮಾಡ್ತಾರೆ, ದಪ್ಪ ಆಗ್ತಾಯಿದ್ದೀನಿ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ. ದೇಹಕ್ಕೆ ಗೊತ್ತಿಲ್ಲ, ಅದಕ್ಕೆ ಎವ್ರಿ ಡೇ ಒಂದು ಕಾನ್ಷಿಯಸ್ ಇರುತ್ತೆ, ಅದು ಇಷ್ಟು ಕ್ಯಾಲ್ರಿನ ತಿಂತಾಯಿದ್ದೀನಿ, ಅದನ್ನು ಕರೆಕ್ಟಾಗಿ ಜೀರ್ಣ ಮಾಡಬೇಕು, ಇಷ್ಟು ಶಕ್ತಿ ಕೊಡಬೇಕು, ಇಷ್ಟು ಫ್ಯಾಟಾಗಿ ರಿಸರ್ವ್ ಮಾಡಿಡಬೇಕು ಅಂತ. ಸೊ ನೀವು ಸರಿಯಾಗಿ ತಿಂತಾಯಿದ್ರು ಫ್ಯಾಟ್ ಡಿಪಾಸಿಟ್ ಮಾಡುತ್ತೆ. ಸರಿಯಾಗಿ ತಿಂದೇ ಇದ್ದರೆ ಅದಕ್ಕೆ ರೆಡಿಲಿ ಅವೈಲೇಬಲ್ ಫ್ಯಾಟ್ ಸಿಗೋದು ಅಂತಂದರೆ ಮಸಲ್ಸ್ನ ಬ್ರೇಕ್ ಡೌನ್ ಮಾಡುತ್ತೆ. ಅದಕ್ಕೆ ನೋಡಿ, ತುಂಬ ದಪ್ಪ ಇರೋರಿಗೆ ಮಸಲ್ ಮಾಸ್ ಕಡಿಮೆ ಆಗ್ತಾ ಬರುತ್ತೆ, ಫ್ಯಾಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಯಾವಾಗೂ ಎರಡನೇದು ಸ್ಕಿಪ್ ಮಾಡಬೇಡಿ ಯಾವುದೋ ಮೀಲ್ಸು, ಸರಿಯಾದ ಕ್ವಾಂಟಿಟಿಯಲ್ಲಿ ಟೈಮಿಗೆ ಊಟ ಮಾಡಬೇಕು. ಮೂರನೇದು ನೀರು ಸರಿಯಾಗಿ ಕುಡಿಬೇಕು. ಎಷ್ಟೊಂದು ಜನ ಹೇಳ್ತಾರೆ, 3 ಲೀಟ್ರ್ ಕುಡಿತೀನಿ, 4 ಲೀಟ್ರ್ ಕುಡಿತೀನಿ, 5 ಲೀಟ್ರ್ ಕುಡಿತೀನಿ. ನೀರು ಎಕ್ಸೆಸ್ ಕುಡಿದ್ರೂ ಕಷ್ಟ, ಕಡಿಮೆ ಕುಡಿದ್ರೂ ಕಷ್ಟ. ನಿಮ್ಗೆ ಯಾವಾಗ ಬಾಯಾರಿಕೆ ಆಗ್ತಾಯಿದೆ ಅವಾಗೆ ಕರೆಕ್ಟಾಗಿ ನೀರು ಕುಡಿಯೋದನ್ನು ಮಿಸ್ ಮಾಡಬೇಡಿ. 4ನೇದು ತಿಂತಾ ಇರ್ತಕ್ಕಂಥ ಊಟ ಯಾವಾಗೂ ಬ್ಯಾಲೆನ್ಸ್ಡ್ ಇರಲಿ. ಬರೀ ಅನ್ನ ಸಾರು ಚಪಾತಿ ಪಲ್ಯ ಬೇಡ, ಸ್ವಲ್ಪ ಸಲಾಡ್ಸು. ಯಾಕಂದರೆ ಗ್ರೀನ್ ವೆಜಿಟೇಬಲ್ಸ್ ತುಂಬ ಇಂಪಾರ್ಟೆಂಟು. ಪ್ರೋಟೀನು, ಕಾರ್ಬೋಹೈಡ್ರೇಟು, ಫೈಬರು, ಇದು ಕಂಟೆಂಟು ಇದ್ದರಷ್ಟು ನಿಮ್ಮದು ವೇಟ್ ಚೆನ್ನಾಗಿ ಮ್ಯಾನೇಜ್ ಆಗುತ್ತೆ. ತಾವು ನೋಡಿರ್ಬೋದು, ಚಿಕ್ಕವರಿದ್ದಾಗ ಅಜ್ಜಿ ಮನೆಗೆ, ಅಜ್ಜನ ಮನೆಗೆಲ್ಲ ಹೋದಾಗ ಯಾವ ಥರ ಊಟ ಕೊಡ್ತಿದ್ರು ಅಂತ. ಕೋಸಂಬರಿ ಒಂದು ಕಡೆ ಇರೋದು,
ಸೊಪ್ಪಿನ ಪಲ್ಯ ಒಂದು ಕಡೆ, ಕಾಳು ಪಲ್ಯಗಳು ಒಂದು ಕಡೆ, ಚಪಾತಿ, ರೈಸು, ತುಪ್ಪ ಎಲ್ಲವೂ ಮುದ್ದೆ, ಅದೆಲ್ಲ ಒಂದು ಬ್ಯಾಲೆನ್ಸ್ಡ್ ಫುಡ್ ಕೊಡೋರು. ಈಗ ಏನಾಗಿದೆ ಅಂದರೆ ನಮಗೆ ಟೈಮ್ ಇಲ್ಲ ಅಂದ್ಕೊಂಡು ಬರೀ ಅನ್ನ ಸಾರು ತಿನ್ನೋದು ಅಥವಾ ಮಜ್ಜಿಗೆ ಅನ್ನ ತಿನ್ನೋದು ಅಥವಾ ತುಂಬ ಮೊಸರು ತಿನ್ನೋದು, ಹಸಿವು ಆಗ್ತಾಯಿದೆ, ಡಿಪ್ರೆಷನ್ ಆಗ್ತಾಯಿದೆ, ಆ್ಯಂಗ್ಸೈಟಿ ಆಗ್ತಾಯಿದೆ ಅಂತ ಅದನ್ನು ಮೈಂಡ್ ಈಟಿಂಗ್ ಅಂತ ಹೇಳ್ತೀವಿ ನಾವು, ಮೈಂಡ್ಫುಲ್ ಈಟಿಂಗ್ ಅಂತ. ಅದ್ರಲ್ಲಿ ಹೋಗ್ಬಿಟ್ಟು ಫ್ರೈಡ್ ಫುಡ್ ತಿನ್ನೋದು, ಈ ಮಂಚೂರಿ, ನಮ್ಮದು ಫ್ರೆಂಚ್ ಫ್ರೈಸು ಅಂಥದ್ದೆಲ್ಲ ಜಾಸ್ತಿ ತಿನ್ನೋದು ಮಾಡ್ತಾರೆ. ಅವಾಗೇನಾಗುತ್ತೆ, ಕ್ಯಾಲರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮೈಂಡ್ಫುಲ್ ಈಟಿಂಗ್ ತುಂಬ ಇಂಪಾರ್ಟೆಂಟು. ತಿಂತಕ್ಕಂಥ ಫುಡ್ಡು ಬ್ಯಾಲೆನ್ಸ್ಡ್ ಆಗಿರೋದನ್ನು ತಿನ್ನೋದನ್ನು ಕಲ್ತ್ಕೋಬೇಕು. 4ನೇದು ಬಂದುಬಿಟ್ಟು, ಆದರೆ ನಿಮಗೆ ತಿಂಗಳಿಗೆ ಒಂದು ಸರಿ, ಹೆಂಗೆ ಹಳೆ ಕಾಲದಲ್ಲಿ ಏಕಾದಶಿ ಮಾಡ್ತಿದ್ರು, ತಿಂಗಳಿಗೆ ಒಂದು ಸರಿ ಆದರೂ ಉಪವಾಸ ಮಾಡೋದು ಭಾಳ ಒಳ್ಳೆಯದು. ಉಪವಾಸ ಅಂದರೆ ಇಡೀ ದಿನ ಉಪವಾಸ ಬೇಡ, ಬೆಳಗ್ಗೆಯಿಂದ ಸಾಯಂಕಾಲ ಬೇಡ, ರಾತ್ರಿ ಒಂದು ಸ್ವಲ್ಪ ಏನಾದರೂ ಲೈಟಾಗಿ ತಿನ್ಕೊಂಡು ಮಲ್ಕೊಂಡ್ಬಿಟ್ರೆ ಒಳ್ಳೆಯದು. ಆಮೇಲೆ ಒಂದು ತುಂಬ ಇಂಪಾರ್ಟೆಂಟು, ಒಬೆಸಿಟಿ ಇರೋರು, ದಪ್ಪ ಇರೋರು ಕಾನ್ಸ್ಟಿಪೇಷನ್ನಿಂದ ಸಫರ್ ಆಗಬಾರ್ದು. ಯಾಕಂದರೆ ಕಾನ್ಸ್ಟಿಪೇಷನ್ ಇತ್ತು ಅಂದರೆ ಒಬೆಸಿಟಿ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಸೊ ಮೋಷನ್ ಕ್ಲಿಯರ್ ಆದಷ್ಟು ನಿಮಗೆ ವೆಯ್ಟ್ ಲಾಸ್ ಫಾಸ್ಟಾಗಿ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಸೊಪ್ಪಿನ ಪಲ್ಯ ಎಲ್ಲ ಜಾಸ್ತಿ ತಿನ್ನಬೇಕು, ಕೋಸಂಬರಿ ಎಲ್ಲ ತೊಗೋಬೇಕು. ಅಂದರೆ ಈಗ ಆನಿಯನ್ನು, ಮೂಲಂಗಿ, ರ್ಯಾಡಿಶು ಎಲ್ಲ ಹಾಕಿರೋದು, ಕ್ಯಾರೆಟು, ಮೊಸರು ಹಾಕಿರೋದು ಭಾಳ ಒಳ್ಳೆಯದು. ಆಮೇಲೆ ಬಾಡಿ ಯಾವಾಗೂ ಕೂಲಾಗಿ ಇಟ್ಕೋಬೇಕು, ಹೀಟ್ ಆಗೋಕ್ಕೆ ಬಿಡಬಾರ್ದು. ಮಜ್ಜಿಗೆ, ಮೊಸರು, ಹಾಲಿನ ಪದಾರ್ಥಗಳೆಲ್ಲ ತೊಗೋಬೋದು. ಬಟ್ ಟೈಮಿಗೆ ಊಟ ಮಾಡೋದು ತುಂಬ ಇಂಪಾರ್ಟೆಂಟು. ತಾವಿಷ್ಟು ಸರಿಯಾಗಿ ಮಾಡ್ತು ಅಂದರೆ ಆಹಾರ, ನಿದ್ರೆ, ವ್ಯಾಯಾಮ ಈ 3 ಇತ್ತು ಅಂತಂದರೆ ಯಾವ ಕಾಯಿಲೆನೂ ನಿಮಗೆ ಹತ್ತಿರ ಬರಲ್ಲ. ಸೊ ನಿಮ್ಗೇನಾದರೂ ತೂಕ ಜಾಸ್ತಿ ಆಗಿಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾಯಿದೆ, PCOD, ಇನ್ಸುಲಿನ್ ರೆಸಿಸ್ಟೆನ್ಸು ಇದೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ, ಥೈರಾಯ್ಡು, ಫ್ಯಾಟಿ ಲಿವರು ಎಲ್ಲ ಅಂತಂದರೆ ಹೆದರ್ಕೋಬೇಡಿ. ಕೆಳಗೆ ಬರ್ತಿರ್ತಕ್ಕಂಥ ನಂಬರ್ಗೆ ಒಂದು ಸರಿ ನಿಮ್ಮ ರಿಪೋರ್ಟ್ಸ್ ಕಳಿಸಿ, ನಮ್ಮ ಡಾಕ್ಟ್ರ್ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ಎಷ್ಟೊಂದು ನಿಮಗೆ ಫೋನಲ್ಲೇ ಗೈಡ್ ಮಾಡ್ತಾರೆ. ಬೈ ಚಾನ್ಸ್ ಇಲ್ಲ ನೀವು ವೆಯ್ಟ್ ಲಾಸ್ ಸರಿಯಾಗಿ ತೊಗೋಬೇಕು, ಫಾಸ್ಟಾಗಿ ಆಗಬೇಕು, ಅದು ಲಾಂಗ್ ಟರ್ಮ್ ನಾನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ, ಯಾಕೆ ನಮ್ಮ ಹತ್ರ ನೀವು ಯಾವುದೇ ಸೆಲೆಬ್ರಿಟಿನ ನೆನೆಸ್ಕೊಳ್ಳಿ, ನಮ್ಮ ಹತ್ರ ಬರ್ತಾರೆ. ಈಗ ರೀಸೆಂಟಾಗಿ ಕಪಿಲ್ ಶರ್ಮಾ ಬಂದು ಅವ್ರದ್ದು ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಅವರು 8 kg ತೂಕ ಇಳಿಸಿದ್ದಾರೆ 1 ಮಂತಲ್ಲಿ. ಸೊ ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಇದೆ, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ, ಸೇಫಾಗಿ ನ್ಯಾಚುರಲ್ ಆಗಿದೆ. ಬೆಂಗಳೂರಲ್ಲಿ 15 ಕ್ಲಿನಿಕ್ ಇದೆ. ಆಮೇಲೆ ಒಂದು ಶತಾಯುರ್ವೇದ ಯೋಗ ರಿಟ್ರೀಟ್ ಅಂತ ಏರ್ಪೋರ್ಟ್ ಪಕ್ಕದಲ್ಲೇ ಇದೆ, ತಾವು ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೋದು. ನಮ್ಮಲ್ಲಿ ಹೈಯೆಸ್ಟ್ ವೆಯ್ಟ್ ಲಾಸ್ ಆಗಿರೋರು ಒಬ್ಬರು 24 kg ಆಗಿದ್ದರು 4 ಮಂತ್ಸಲ್ಲಿ. ಸೊ ಅಷ್ಟು ಚೆನ್ನಾಗಿ ನ್ಯಾಚುರಲಾಗಿ ಹೆಲ್ದಿ ವೆಯ್ಟ್ ಲಾಸ್ ಆಗುತ್ತೆ. ಒಂದು ಸರಿ ವೆಯ್ಟ್ ಲಾಸ್ ಆಯಿತು ಅಂದರೆ ತುಂಬ ಲಾಂಗ್ ಟರ್ಮ್ ಅದನ್ನು ನೀವು ಸಸ್ಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಏನಾದರೂ ತೂಕ ಇಳಿಸೋದಿದ್ದರೆ ಶತಾಯು ನಿಮಗೋಸ್ಕರ ಇದೆ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬೆಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.